ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸಂಘ ಜೀವನ ಅದು ಶ್ರೇಷ್ಠ ಜೀವನ. ಬುದ್ಧ ಸಿದ್ಧಾರ್ಥನಾಗಿದ್ದಾಗ ಮನೆ ಬಿಟ್ಟ. ಗೊತ್ತು ನಿಮಗೆಲ್ಲ. ಮನೆ ಬಿಟ್ಟು ಹೋಗಿ ಕಾಡಲ್ಲಿ ತಪಸ್ಸು ಮಾಡಿ ಜ್ಞಾನೋದಯವನ್ನು ಹೊಂದಿದ. ನಂತರ ಅವನು ಕಟ್ಟಿದ್ದು ಮತ್ತೆ ಸಂಘನೇ. ಅದು ಮನೆಗಿಂತ ದೊಡ್ಡ ಸಂಘ. ಇದು ಬಹಳ ವಿಶೇಷ. ಅಂದ್ರೆ ಮನೆ ಬಿಟ್ಟು ಮನೆ ಸಣ್ಣ ಸಂಘ. ಗಂಡ ಹೆಂಡತಿ ಮಕ್ಕಳು, ಬಹಳ ಅಂದ್ರೆ ಒಂದಷ್ಟು ಜಮೀನು, ಊರು, ರಾಜ್ಯ, ಒಂದು ಸಣ್ಣ ರಾಜ್ಯ ಅವ್ರದ್ದು. ಇದನ್ನ ಬಿಟ್ಟ ಮುಂದೆ ಜ್ಞಾನೋದಯ ಹೊಂದಿದ ಮೇಲೆ ಬಹಳ ದೊಡ್ಡ ಸಂಘವನ್ನು ಕಟ್ಟಿದ. ಎಂತಹ ಸಂಘ ಅದು ಅಂತಂದ್ರೆ ಅಲ್ಲಿ ರಾಜರುಗಳು, ಸಾಮಾನ್ಯ ಆಳುಗಳು ಇಬ್ಬರು ಆ ಸಂಘದಲ್ಲಿದ್ದರು. ಆದ್ರಿಷ್ಟೇ ಈ ಮನೆಯ ಸಂಘ ಅಥವಾ ರಾಜ್ಯದ ಸಂಘ ಅದು ಕರ್ಮದಿಂದ ಬಂದಂತಹದ್ದು, ನಮಗೆ ಗೊತ್ತಿಲ್ಲದೆ ಬರುವಂತಹದ್ದು. ಅದು ಒಬ್ಬ ತಾಯಿ ತಂದೆಗೆ ಮಕ್ಕಳಾಗಿ ಮಗವಾಗಿ ಹುಟ್ಟುತ್ತೀವಿ, ಅಲ್ಲಿಂದ ಸಂಬಂಧ ಶುರುವಾಗುತ್ತೆ. ಅದನ್ನೇ ಮಹಾದೇವಕ್ಕೆ ಹೇಳೋದು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಇದು ಸಣ್ಣ ಸಂಘ ಮತ್ತು ಬಂಧನದ ಸಂಘ. ಇಲ್ಲಿ ಬಂಧನ ಇರ್ತದೆ, ಇಲ್ಲಿ ದ್ವಂದ್ವ ಇರ್ತದೆ, ಸುಖ ದುಃಖಗಳಿರುತ್ತೆ, ಅಜ್ಞಾನವೂ ಇರುತ್ತೆ. ಯಾಕೆ ಅಜ್ಞಾನ ಇರುತ್ತೆ ಅಂದ್ರೆ ವ್ಯಾಮೋಹ ಇರ್ತದೆ. ನಂದು ಅಂತಿರ್ತದೆ ಈ ಸಂಘದಲ್ಲಿ. ಸಣ್ಣ ಸಂಘದಲ್ಲಿ ನಂದು, ನನ್ನವನು, ನನ್ನವಳು, ನನ್ನವರು ಅಂತ ಇರುತ್ತೆ. ಆದರೆ ಬುದ್ಧ ಕಟ್ಟಿದ ಸಂಘದಲ್ಲಾಗ್ಲಿ, ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪದಲ್ಲಾಗ್ಲಿ ಈ ಭಾವ ಹೋಗಿರುತ್ತೆ. ಮೋಹ ಭಾವ ಹೋಗಿ ಅಲ್ಲಿ ಎಲ್ಲವೂ ನನ್ನದು, ಎಲ್ಲರೂ ನನ್ನವರು, ನಾನು ಎಲ್ಲರಿಗೆ ಸೇರಿದವನು, ಇಡೀ ಜಗತ್ತೇ ನನ್ನದು, ಯಾವ ಭೇದವೂ ಇಲ್ಲದೆ. ಅದು ಸತ್ಸಂಗ, ಅದು ಸತ್ಸಂಗ. ಆ ಸತ್ಸಂಗ ಬೇಕೇ ಬೇಕು. ಮನುಷ್ಯ ಸಂತೋಷಿತನಾಗಬೇಕಾದ್ರೆ, ಮನುಷ್ಯತ್ವವನ್ನು ಗಳಿಸಿ ಪರಿಪೂರ್ಣತ್ವವನ್ನು ಗಳಿಸ್ಬೇಕಾದ್ರೆ ಆ ಸಂಘ ಬೇಕೇ ಬೇಕು. ಅದು ಬರೀ ಕಲಿಯೋರಿಗೆ ಬೇಕಲ್ಲ, ಕಲಿತವರಿಗೂ ಬೇಕು. ಈ ಸಿದ್ದೇಶ್ವರ ಸ್ವಾಮಿಗಳು ಕಲ್ತಿದ್ರು, ಆದ್ರೆ ಅವ್ರಿಗೂ ಸಂಘ ಬೇಕು. ಬುದ್ಧ ಬಸವಣ್ಣ ಮುಕ್ತಿಯನ್ನು ಸಾಧಿಸಿದ್ರು, ಆದರೂ ಅವ್ರು ಬದುಕಿರೋರ್ಗೂ ಕೂಡ ಸಂಘದಲ್ಲೇ ಬದುಕಿದ್ರು, ಎಲ್ಲರ ಜೊತೆ ಬದುಕಿದ್ರು. ಯಾಕೆಂದ್ರೆ ಅದು ಅದೇ ವೈಶಿಷ್ಟ್ಯ. ಪರಮಾತ್ಮ ಕೂಡ ಸಂಘ ಕಟ್ಟಿಕೊಂಡಿದ್ದಾನೆ. ಸೃಷ್ಟಿ ಅವನ ಸಂಘ, ಪರಮಾತ್ಮನ ಸಂಘ ನಮಗಿಂತ ಬಹಳ ದೊಡ್ಡದು. ಗೊತ್ತಾಯ್ತಲ್ಲ, ನಮ್ಮ ಸಂಘ ಸಣ್ಣದು ಪರಮಾತ್ಮನಿಗೆ ಹೋಲಿಸಿದ್ರೆ. ನಮ್ದೊಂದು ಧರ್ಮ ಅಥವಾ ಒಂದು ಭೂಮಿ, ಒಂದು ದೇಶ ಅಷ್ಟೇ. ನಾವೆಷ್ಟು ಓಡಾಡ್ತೀವೋ ಅಷ್ಟೇ ನಮ್ಮ ಸಂಘ. ಆದ್ರೆ ಅವನ ಸಂಘ ಇದೆಯಲ್ಲ, ಎಷ್ಟು ತಾರೆಗಳು, ಎಷ್ಟು ಗ್ರಹಗಳು, ಏನು ನಿಹಾರಿಕೆಗಳು, ಗ್ಯಾಲಾಕ್ಸೀಸ್, ಬೇಡವಾದ್ದು ಬೇಕಾದ, ನಾವು ಬೇಕಾದಷ್ಟೇ ಕಟ್ಕೊಂತೀವಿ.
ಬೇಕಾದವ್ರನ್ನಷ್ಟೇ ಸೇರಿಸ್ಕೊಂತೀವಿ ನಮ್ಮ ಸಂಘದಲ್ಲಿ. ಆದ್ರೆ ಪರಮಾತ್ಮನ ಸಂಘ ಹಾಗಲ್ಲ. ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಎಲ್ಲವನ್ನೂ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಬೇಕಾದ್ದು ಬೇಡವಾದ್ದು ಅಂತ ಏನೂ ಇಲ್ಲ ಅವನ ದೃಷ್ಟಿಯಲ್ಲಿ. ಆದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಯಾಕೆ ಅಂದ್ರೆ ನಾವು ಯಾರು ದೇವರಲ್ಲ. ನಮ್ಮ ಶಕ್ತಿ ಮಿತಿಗೊಳಪಟ್ಟಿದೆ. ಆ ಶಕ್ತಿಯನ್ನ ನಾವು ಸರಿಯಾಗಿ ಬಳಸದೆ ಹೋದ್ರೆ ಅದೇನ್ ಮಾಡತ್ತಪ್ಪ ಅಂದ್ರೆ ನಮ್ಮನ್ನ ಮತ್ತೆ ಕೆಳಮುಖವಾಗಿ, ಮತ್ತೆ ದುಃಖಮುಖವಾಗಿ ಕರ್ಕೊಂಡು ಹೋಗ್ಬಿಡುತ್ತೆ. ಆ ಶಕ್ತಿಯನ್ನ ಬಳಸಬೇಕಾದ್ರೆ ಮಿತ 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 ವಲಯ ಇರಬೇಕು. ಅದೇ ಸತ್ಸಂಗ ಅಂತ ಹೇಳಿದರು. ಈಗ ಮಹಾದೇವಕ್ಕನವ್ರದೊಂದು ವಚನ ಬಂತು. ಈಗೇನು ಅಲ್ಲಿ ಹಾಡುಗಳು ಬರ್ತಿದ್ವಲ್ಲ ಮೈಕಲ್ಲಿ, ಅದರಲ್ಲೊಂದು ವಚನ ಬಂತು, ಕೇಳಿಸ್ಕೊಂಡ್ರೆ ನೀವೆಲ್ಲ. ಅರಿಯದವರೊಡನೆ ಸಂಗವ ಮಾಡಿದರೆ ಏನು ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ. ಅರಿಯದವರು ಅಂದ್ರೆ ಮೋಹಿಗಳು, ಅಜ್ಞಾನದಲ್ಲಿ ಬಿದ್ದವರು, ಅಥವಾ ಸೃಷ್ಟಿ ಕ್ರಮದಲ್ಲಿ ಇನ್ನೂ ಸೃಷ್ಟಿ ಚಕ್ರದಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥವ್ರು. ಅವರು ಅರಿಯದವ್ರು, ಇನ್ನು ಬಿಡಿಸ್ಕೊಳಕ್ ಪಾಪ ಅವರಿಗೆ ಅವಕಾಶ ಆಗಿಲ್ಲ ಅಥವಾ ಮನಸ್ಸು ಬಂದಿಲ್ಲ. ಅವ್ರು ನಮ್ಮನ್ನ ನೋಡಿ ಪಾಪ ಅಂತಾರ. ಅವ್ರು ಇದು ಬಹಳ ವಿಶೇಷ ಗೊತ್ತಾಯ್ತಲ್ಲ. ಚಕ್ರದಿಂದ, ಸೃಷ್ಟಿ ಚಕ್ರದಿಂದ, ಸಂಸಾರ ಚಕ್ರದಿಂದ ಹೊರಗೆ ಬಂದವ್ರು ನೋಡಿ ಅಯ್ಯೋ ಪಾಪ ಅಂತಾರ. ಅವ್ರು ಅವ್ರಿಗೆ ಯಾರಿಲ್ಲ. ಈಗ ನೋಡಿ, ನೀವು ಉಪವಾಸಕ್ಕೆ ಬಂದಿದ್ದೀರಲ್ಲ, ಮನೇಲಿ ಇದ್ದಿದ್ರೆ ರಗ್ಗು ಹೊದಿಸಿ ಮಲಗ್ಸೋರು ಇರ್ತಿದ್ರು, ಚಹಾ ಮಾಡಿ ಕೊಡೋರು ಇರ್ತಿದ್ರು, ಕಾಫಿ ಮಾಡಿ ಕೊಡೋರು ಇರ್ತಿದ್ರು. ಇಲ್ಲಿ ರಗ್ಗು ಹೊದಿಸೋರಲ್ಲ, ರಗ್ ತೆಗಿಯೋರು ಬರ್ತಾರ. ಗೊತ್ತಾಯ್ತ? ನೀವು ಹೊದ್ಕೊಂಡು ಮಲಗಿದ್ರೆ ಹೇಳ್ರಿ ಬಿಸಿನೀರು ಸ್ನಾನ ಮಾಡ್ರಿ ಅಂತ ಹೇಳೋರು ಬರ್ತಾರ. ಅಂದ್ರೆ ನಿಮ್ಮನ್ನ ನೋಡಿ ನಾವು ಪಾಪ ಅನ್ನೋದು, ನಮ್ಮನ್ನ ನೋಡಿ ನೀವು ಪಾಪ ಅನ್ನೋದು. ಆದ್ರೆ ಇಲ್ಲಿ ವಿಚಾರ ಮಾಡಿದ್ರೆ ಅದು ರಗ್ಗು ಹೊದಿಸಿ ಮಲಗಿಸೋರು ನಮ್ಮನ್ನ ಬಂಧನಕ್ಕೆ ಬೀಳಿಸ್ತಾರೆ. ರಗ್ಗು ತೆಗೆದು ಚಳಿಗೆ ಎಳ್ಕೊಂಡು ಬರೋರು ನಮ್ಮನ್ನ ಬಂಧನದಿಂದ ಬಿಡಿಸ್ತಾರೆ. ಗೊತ್ತಾಯ್ತಲ್ವಾ? ಆದ್ರಿಂದ ಅರಿತವರು ಅರಿಯದವರು ಇಷ್ಟೇ. ಕೆಟ್ಟವರು ಒಳ್ಳೆಯವರು ಪ್ರಶ್ನೆ ಅಲ್ಲ. ಅರಿತವರು ಅರಿಯದವರು, ಬೇಕಾದವರು ಬೇಡವಾದವರು ಅಂತನೂ ಅಲ್ಲ. ನಮಗೆ ಯಾವಾಗ ಕೆಲವು ಸಾರಿ ಅರಿಲಾರ್ದವ್ರ ಸಂಘನೇ ಬೇಕು ಅನಿಸ್ಬಿಡುತ್ತೆ. ಹೋಗ್ರಿ, ಅವಾಗ ಪರವಾಗಿಲ್ಲ. ಅಲ್ಲಿ ಸ್ವಲ್ಪ ಬೆಚ್ಚಗಿರ್ತದೆ, ಹೊಡೆದಾಟ ಇರ್ತದೆ, ಬಡದಾಟ ಇರ್ತದೆ, ಕೋರ್ಟು ಕಚೇರಿ ಇರುತ್ತೆ. ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬ. ಬಲ್ಲವರೊಡನೆ ಸಂಗಮ ಮಾಡಿದರೆ ಏನ್ ಹೇಳ್ತಾರೆ? ಮೊಸರ ಒಸೆದು ಬೆಣ್ಣೆಯ ತೆಗೆದುಕೊಂಡಂತೆ. ಬೆಣ್ಣೆ, ಈ ಮೊಸರು ಕಡಿಬೇಕಾದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಕಡಿಯಲ್ಲ. ಹೆಂಗ್ ಬೇಕು ಹಂಗ್ ಕಡಿದ್ರೆ ಮಡಕೆ ಹೊಡೆದೋಗ್ಬಿಡುತ್ತೆ. ಅದನ್ನ ಸರಿಯಾಗಿ ಕಟ್ಟಬೇಕು, ಕೈಯಲ್ಲಿ ಹಿಡಿಬೇಕು. ಹೇಗೆ ಕಡಿಬೇಕು ಹಾಗೆ ಲಯಬದ್ಧವಾಗಿ ಕಡಿಬೇಕಾಗತ್ತೆ, ಕ್ರಮಬದ್ಧವಾಗಿ ಕಡಿಬೇಕಾಗತ್ತೆ. ಹೇಗೆಗೂ ಕಡಿಯಕ್ ಬರಲ್ಲ. ಬೆಣ್ಣೆ ಬರುವಲ್ ತಡಿ ಅಂತ ಹೇಳಿ ಅದನ್ನ ತೆಗೆದು ಹಿಂಗ್ ಕುಕ್ಕಿದ್ರೆ ಹೋಯ್ತು, ಎಲ್ಲ ಚೆಲ್ಲು ಹೋಗತ್ತಷ್ಟೆ. ಅದಕ್ಕೆ ಅದನ್ನ ಅಳತೆ, ಕ್ರಮ, ಒಂದು ಲಯ ಎಲ್ಲ ಇರ್ತದಲ್ಲಿ. ಹಂಗ್ ಕಡಿದ್ರೆ ಆ ಮೊಸರ ಒಸೆದು ಅಂದ್ರೆ ಉಜ್ಜಿ ತಿಕ್ಕಿ ಕಡದು ಅಂತ ಅರ್ಥ. ಬೆಣ್ಣೆಯ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ ಉರಿ ಕೊಂಡಂತೆ.
ಈ ಬೇರೆಯವಕ್ಕೆಲ್ಲ ಉರಿ ಹಾಕಿದ್ರೆ, ಕಟ್ಟಿಗೆ ಸೌದೆ ಉರಿ ಹಾಕಿದ್ರೆ, ಪ್ಲಾಸ್ಟಿಕ್ ಉರಿ ಹಚ್ಚಿದ್ರೆ, ರಬ್ಬರ್ ಉರಿ ಹಚ್ಚಿದ್ರೆ ಕೆಟ್ಟ ವಾಸನೆ ಬರ್ತದೆ. ಹೌದಾ ಇಲ್ವಾ? ಕೆಟ್ಟ ವಾಸನೆ ಬರ್ತದೆ. ಅಷ್ಟೇ ಅಲ್ಲ, ಕಸ ಉಳಿತದಲ್ಲಿ, ಅದ್ರದ್ದು ಬೂದಿ ಉಳಿತದೆ, ಅರ್ಧಂಬರ್ಧ ಸುಟ್ಟಿರ್ತದೆ, ಕಸ ಉಳಿಯುತ್ತೆ. ಆದ್ರೆ ಕರ್ಪೂರದ ಗಿರಿಗೆ ಉರಿ ಹಾಕಿದ್ರೆ ಅಲ್ಲಿ ಪರಿಮಳನೂ ಬರ್ತದೆ. ಕರ್ಪೂರ ಸುಟ್ರೆ ಒಳ್ಳೆ ಕರ್ಪೂರ. ಈ ನಮ್ಮನೆ ಈಗ ನಾವು ಸುಡ್ತೀವಲ್ಲ, ಈ ಕರ್ಪೂರ ಇದು ಫೈಬರ್ ಕರ್ಪೂರ, ಇದು ಸಾರಿ, ಇದು ಪೆಟ್ರೋಕೆಮಿಕಲ್ ಕರ್ಪೂರ. ಇದು ಇನ್ನೊಂದು ಬರ್ತದೆ, ಪಚ್ ಕರ್ಪೂರ ಅಂತ ಬರ್ತದೆ. ಆಯುರ್ವೇದದಲ್ಲಿ ಮೊದ್ಲು ಅದೇ ಇದ್ದಿದ್ದು. ದೇವ್ರಿಗೂ ಅದನ್ನೇ ಹಚ್ತಿದ್ರು, ಮೊದಲು ಪೂಜೆಗೂ ಅದನ್ನೇ ಹಚ್ತಿದ್ರು. ಇವಾಗ ವಿಭಾಗ ಮಾಡ್ಕೊಂಡಿದ್ದಾರೆ. ದೇವರಿಗೆ ದೇವ್ರು ಕೊಟ್ಟಿದ್ದನ್ನೇ ಹಚ್ಚೋದು, ಗೊತ್ತಾಯ್ತಲ್ಲ. ಪೆಟ್ರೋಕೆಮಿಕಲ್ ದೇವ್ರು ಕೊಟ್ಟಿದ್ದದು, ಅದಕ್ಕೆ ನಿನಗೆ ನಿಂದೆ ಇರ್ಲಿ ತಗೋ ಅಂತ ಹೇಳಿ. ಅದೇನು ವಾಸನೆ ಬರಲ್ಲ, ಸುಟ್ಟು ಹೋಗ್ಬಿಡ್ತದೆ. ಅದು ಉಳಿಯಲ್ಲ, ಏನು ಉಳಿಯಲ್ಲ, ಆದ್ರೆ ಒಂದ್ ಸ್ವಲ್ಪ ಕಪ್ಪು ಉಳಿತದೆ. ಈ ಪಚ್ಚ ಕರ್ಪೂರ ಇರುತ್ತಲ್ಲ, ಅದು ಒಳ್ಳೆ ಪರಿಮಳ ಬರ್ತದೆ, ಗೊತ್ತಾಯ್ತಲ್ಲ. ಆಯುರ್ವೇದಿಕ್ ಅಂಗಡಿಲಿ ಮಾತ್ರ ಸಿಗುತ್ತೆ, ಕಾಸ್ಟ್ಲಿ ಇದೆ ಅದು ಸ್ವಲ್ಪ. ಆ ಪಚ್ಚ ಕರ್ಪೂರ ಮತ್ತೆ ಔಷಧಿಗೆ ಬಳಸ್ತಾರ, ತೀರ್ಥಕ್ಕೆ ಹಾಕ್ತಾರೆ, ಸುಡ್ತಾರ. ಪಚ್ಚ ಕರ್ಪೂರ ತೀರ್ಥಕ್ಕೂ ಕೂಡ ಹಾಕ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದು. ಮತ್ತು ಅಷ್ಟೇ ಪರಿಮಳ ಕೂಡ ಇರ್ತದೆ, ಕೊನೆಗೆ ಏನು ಉಳಿಯಂಗಿಲ್ಲ. ಕರ್ಪೂರ ಗಿರಿಗೆ ಉರಿ ಹಾಕಿದ್ರೆ ಅಂದ್ರೆ ಅದು ಯಾವುದೋ ಗಿಡಮೂಲಿಕೆಯಿಂದ ಬರುವಂತದ್ದು, ಗಿಡಮೂಲಿಕೆಯಿಂದ ತಯಾರು ಮಾಡುವಂಥದ್ದು. ಆ ಪಚ್ಚ ಕರ್ಪೂರ ಅದು ಒಳ್ಳೇದದು, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು, ಕೊನೆಗೇನು ಉಳಿಯೋದಿಲ್ಲ. ಹಾಗೆ ಶರಣರ ಸಂಘ, ಅವ್ರ ಜೊತೆ ಇದ್ರೆ ನಮಗೆ ಆನಂದವೂ ಇರುತ್ತೆ, ಕಡೆಗೆ ಏನು ದುಃಖ ಇಲ್ಲ. ಸಂಘ ಬಿಡುವಾಗ ಅಥವಾ ಯಾರೋ ಒಬ್ರು ಹೋಗುವಾಗ, ಶರಣರೇ ಹೋಗ್ಲಿ ನಾವೇ ಹೋಗ್ಲಿ, ಸಂಘದಲ್ಲಿ ಯಾರೇ ಹೋದ್ರು ಕೂಡ ಪರಮಾತ್ಮನ ಕಡೆ ಹೋದ್ರು ಅಷ್ಟೇ, ಲಿಂಗೈಕ್ಯರಾದ. ಹಂಗಾಗಿ ದುಃಖವೇ ಇಲ್ಲ. ಅಂತಹ ಸತ್ಸಂಗವನ್ನ ಮಾಡಿ ಅಂತಾರೆ ಮಹಾದೇವಕ್ಕ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.